2023 ಆನೆ ಗಣತಿ ಪ್ರಕಾರ ಕರ್ನಾಟಕದಲ್ಲಿ 6395 ಆನೆಗಳಿವೆ. ಸೊ 2020 ಹುಲಿಗಣತಿ ಪ್ರಕಾರ ಭಾರತದಲ್ಲಿ ಒಟ್ಟು 3167 ಹುಲಿಗಳಿವೆ. ಸೊ 2018 ಹುಲಿಗಣತಿಗಳ ಪ್ರಕಾರ 524 ಹುಲಿಗಳಿದ್ದು ಇದು ಕರ್ನಾಟಕದಲ್ಲಿ. ಸೊ ಕರ್ನಾಟಕ 2ನೇ ಸ್ಥಳದಲ್ಲಿ ಇತ್ತು. ಸೊ 2020 ಹುಲಿಗಣತಿ ಪ್ರಕಾರ 3167 ಹುಲಿಗಳಿವೆ ಭಾರತದಲ್ಲಿ. ಸೊ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು. ಸೊ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಸೊ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಮಹಾಬಲೇಶ್ವರ ಅಲ್ಲಿ ಉಗಮ ಸ್ಥಾನ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಸೊ ಕೃಷ್ಣಾ ನದಿಯ ಉಪನದಿಗಳು ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ. ಕಾವೇರಿ ನದಿ ದಕ್ಷಿಣ ಗಂಗೆಯಿಂದ ಪ್ರಸಿದ್ಧಿಯಾಗಿದೆ. ಇದು ಅಷ್ಟು ಪೂರ್ವಮುಖಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಓಕೆ, ದಕ್ಷಿಣ ಗಂಗೆಯಿಂದ ಪ್ರಸಿದ್ಧ ಉಪನದಿಗಳು ಇದು ಉಗಮ ಸ್ಥಾನ ತಲಕಾವೇರಿ, ಕೊಡಗು. ಸೊ ಉಪನದಿಗಳು ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸೋಣಾವರ್ತಿ. ಸೊ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಸೊ ಇವು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಓಕೆ, ಸೊ ಶರಾವತಿ, ಕಾಳಿ, ಗಂಗಾವಳಿ, ಇಲ್ಲ ಬೇಡ್ತಿ ಅಂತೀವಿ. ನೇತ್ರಾವತಿ, ವಾರಾಹಿ, ಅಘನಾಶಿನಿ. ಸೊ ಇನ್ನು ಪೂರ್ವಮುಖವಾಗಿ ಹರಿಯುವ ನದಿಗಳು ಅವಕ್ಕಿಂತ ಪಶ್ಚಿಮಮುಖವಾಗಿ ಹರಿಯುವ ನದಿಗಳಿಗೆ ಜಲಶಕ್ತಿ ಹೆಚ್ಚಾಗಿರುತ್ತೆ. ಓಕೆ, ಸೊ ಭಾರತವು ಒಟ್ಟು 32,80,563 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಸೊ ಭಾರತದಲ್ಲಿ ಒಟ್ಟು 28 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಸೊ 2023 ಏಪ್ರಿಲಲ್ಲಿ ಬಿಡುಗಡೆಯಾದ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ವರದಿ ಪ್ರಕಾರ ಭಾರತದ ಜನಸಂಖ್ಯೆಯು 142.86 ಕೋಟಿಗಳಷ್ಟು ಆಗಿದ್ದು, ಸೊ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ. ಅಂದರೆ ಫಸ್ಟ್ ಚೀನಾ ಇತ್ತು, ಇವಾಗ ಫಸ್ಟ್ ನಮ್ಮದು ಇಂಡಿಯಾನೇ. ಸೆಕೆಂಡ್ ಚೀನಾ ಸೆಕೆಂಡ್ ಪ್ಲೇಸಲ್ಲಿದೆ ಜನಸಂಖ್ಯೆಯಲ್ಲಿ. ಸೊ ಅದು 142.57 ಆಗುತ್ತೆ. 0.57 ಕೋಟಿ ಎಷ್ಟಿದೆ, 142.57 ಇದೆ. ಸೊ ನಿಕೋಬಾರ್ ದ್ವೀಪದ 6°45' ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಓಕೆ, ಲಡಾಖ್ನ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿ ರೇಖೆಯನ್ನು ರ್ಯಾಡ್ಕ್ಲಿಫ್ ರೇಖೆ ಅಂತೀವಿ. ಸೊ ಭಾರತ ಮತ್ತು ಚೀನಾದ ನಡುವೆ ಇರುವ ಗಡಿ ರೇಖೆಯನ್ನು ಮ್ಯಾಕ್-ಮೊಹನ್ ರೇಖೆ ಅಂತೀವಿ. ಸೊ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ಗಡಿ ರೇಖೆಯನ್ನು ಡ್ಯುರಾಂಡ್ ರೇಖೆ ಅಂತ ಹೇಳ್ತೀವಿ.